ಬಡವರಿಗೆ ವಿತರಿಸುವ ನಿವೇಶನ ಹಂಚಿಕೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಎಂದು ಮಹೇಶ್ ಕಲಗಡ್ಗೆ ಆರೋಪ ಮಾಡಿದ್ದಾರೆ. ಹೌದು, ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಪುರಸಭೆ ವತಿಯಿಂದ ಕಡು ಬಡವರಿಗೆ ವಿತರಿಸುವ ನಿವೇಶನಕ್ಕೆ ಸಂಬಂಧಿಸಿದಂತೆ ಜಮೀನು ಖರೀದಿ ಮತ್ತು ನಿವೇಶನ ಹಂಚಿಕೆ ವಿಚಾರದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರವೇ ನಡೆದಿದ್ದು, ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದರೆ ಕರುವೆ ಪ್ರವೀಣ್ ಶೆಟ್ಟಿ ಬಣದ ತಾಲೂಕು ಘಟಕದಿಂದ ಉಗ್ರ ಹೋರಾಟಕ್ಕೆ ಇಳಿಯಲಾಗುವುದು ಎಂದಿದ್ದಾರೆ. ಈ ಸಮಯದಲ್ಲಿ ಸಂಘಟನೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವೀರಣ್ಣ ಹಡ್ಪತ್, NKS TV4 ನ್ಯೂಸ್, ಲಕ್ಷ್ಮೇಶ್ವರ. ಅಲ್ಲ, ಇಲ್ಲಿ ಏನಿದೆ ಗೊತ್ತೇನ್ರಿ, ಲಾಸ್ಟ್ ಟೈಮು ಇವರು ಮಾಜಿ ಶಾಸಕರು ಹೇಳಿಕೆ ಕೊಟ್ಟಾರಂದ್ರೆ, ನೀವು ಯಾರು ಹೇಳ್ತೀರಿ ಮಾಜಿ ಶಾಸಕರಂತ? ಯಾರಿಗೆ ಹೇಳ್ತೀರಿ? ರಾಮಣ್ಣ ಲಮಾಣಿ ಅವ್ರು ಇದ್ದಾಗ ಕೊಡ್ತಾರಂದ್ರೆ, ಅವ್ರಿಗೆ ಯಾರು ಬೇಕೋ ಅವ್ರಿಗೆ ಪ್ಲಾಟ್ ಹಂಚಿಕೆ ಮಾಡಿಕೊಟ್ಟಿರ್ಬೋದು, ಅವ್ರೇನೋ ಯಾರ್ದಾರ ಹತ್ರ ದುಡ್ಡು ತಗೊಂಡಿರ್ಬೋದು, ಅವ್ರಿಗೂ ಸಮಸ್ಯೆ ಇರ್ತೈತಿ, ಅದಕ್ಕೆ ಹಳೆದ ಕೊಡು ಅಂತ ಅವ್ರು ಹೇಳಾಕತ್ತಾರ. ಈಗ ಹೊಸಬ್ರು ಅಂದ್ರೆ ಇವ್ರಿಗೆ ಸಂಬಂಧ ಇಲ್ಲ, ಏನು ಗೊತ್ತಿಲ್ಲ, ಅದಕ್ಕೆ ಹೊಸಬ್ರು ನಿರ್ಗತಿಕರು ಯಾರಾದ್ರ, ಕಡು ಬಡವ್ರು ಯಾರಾದ್ರ ಅವ್ರಿಗೆ ಕೊಡು ಅಂತ ಇವ್ರು ಹೇಳಾಕತ್ತಾರ. ಅವ್ರವ್ರ ಅದ್ರ ದುಡ್ಡು ತಗೊಂಡಿರೋದಂತೂ ಸತ್ಯ. ಅದಕ್ಕೆ ಸಂಬಂಧಪಟ್ಟ ಆಡಿಯೋದವು ನನ್ನ ಹತ್ರ, ಅದ್ರ ಸಂಬಂಧಪಟ್ಟ ವಿಡಿಯೋದವು ನನ್ನ ಹತ್ರ. ಸುಮಾರು ಜನ ಬಂದು ಅದ್ರ ಬಗ್ಗೆ ಮಾಹಿತಿನೂ ಕೊಟ್ಟಾರ. ಅಂದ್ರೆ ಪ್ಲಾಟ್ ಹಂಚಿಕೆ ಮಾಡುವಾಗ ಸದಸ್ಯರುಗಳು ಹೌದು 25,000 ರಿಂದ 30,000 ರೂಪಾಯಿ ತಗೊಂಡಾರ ಒಂದೊಂದು ಪ್ಲಾಟಿಗೆ. ಆಮೇಲೆ ವಾಸಸ್ಥಾನಕ್ಕೆ ಯೋಗ್ಯವಲ್ಲದ ಜಾಗನ ಯಾವ ರೀತಿ ಖರೀದಿ ಮಾಡಿದ್ರು ಇವರು? ಮೇನ್ ಅದು ಬೇಕಾಗಿರೋದು. ಅದಕ್ಕೆ ಇದ್ರೊಳಗೆ ದೊಡ್ಡ ಭ್ರಷ್ಟಾಚಾರ ನಡೆದೈತಿ. ಇದನ್ನ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಮಾಧ್ಯಮದ ಮೂಲಕ ನಾನು ಏನು ಹೇಳಿಕೆ ಕೊಟ್ಟಿನಿ, ಇದ ಒಂದು ಮನವಿ ಅಂತ ಸ್ವೀಕಾರ ಮಾಡಿ ಇದರ ಬಗ್ಗೆ ಸೂಕ್ತ ತನಿಖೆ ಮಾಡಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಆದ್ಮೇಲೆ ಪ್ಲಾಟ್ ಹಂಚಿಕೆ ಮಾಡಬೇಕು. ಅದ್ರ ಪೂರ್ವದಲ್ಲಿ ಹಂಚಿಕೆ ಮಾಡಿದ್ರೆ ಅಥವಾ ಮಾಡದೆ ಹೋದ್ರು, ಇವ್ರು ಯಾವುದೇ ರೀತಿ ಪರಿಶೀಲನೆ ಮಾಡದೆ ಹೋದ್ರೆ, ಸೂಕ್ತ ಕ್ರಮ ಕೈಗೊಳ್ಳದೆ ಹೋದ್ರೆ, ಸದ್ಯದೊಳಗೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಉಗ್ರವಾದ ಹೋರಾಟ ಅಂತೂ ಸ್ಟಾರ್ಟ್ ಮಾಡ್ತೀವಿ. ಇವ್ರಿಗೆ ಬಡವರ ಬಗ್ಗೆ ಯೋಚನೆ ಇಲ್ಲ, ಸಾಯಾಗತಾರಲ್ಲೇ ಅದ್ರ ಬಗ್ಗೆ ಇಲ್ಲ. ಏನ್ ಮಾಡಿದ್ರೆ ನಮಗೇನ್ ಸಿಗ್ತತಿ, ನಮಗೇನ್ ಸಿಗ್ತತಿ? ನಂದು ನಡಿಬೇಕು, ಅವ್ನು ನಡಿಬೇಕು. ನಡೆಯೋದಲ್ಲ, ನಡೆಯೋದ ಅಧಿಕಾರಿಗಳದ ಒಂದು ಧರ್ಮ, ಪ್ರಕೃತಿ ನಿಯಮ. ನಂದ ನಡೀಲಿ ಅನ್ನೋದು ಒಬ್ಬೊಬ್ಬ ಅಧಿಕಾರಿದು, ಒಬ್ಬೊಬ್ಬ ರಾಜಕಾರಣಿಗಳ ಮಾತಿರ್ತೈತಿ. ನಂದ ನಡಿಬೇಕು ಅನ್ನೋದು ಅದು ತಪ್ಪಲ್ಲ. ಅದನ್ನ ಮಾಡ್ಲಿ. ನನಗೇನ್ ಸಿಗ್ತತಿ ಅರ್ಥ ಆಗ್ಲಿ. ನನಗೇನ್ ಸಿಗ್ತತಿ ಇದ್ರಾಗ? ಈ ಮಾಧ್ಯಮದವ್ರಿಗೆ ಒಂದು ಪ್ಲಾಟ್ ಕೊಟ್ರೆ ಇವ್ರೆಷ್ಟು ಕೊಡ್ತಾರ ನಂಗೆ, ಇವ್ರಿಗೆ ಕೊಟ್ರೆ ಇವ್ರೆಷ್ಟು ಕೊಡ್ತಾರ ನಂಗೆ. ಅದೇ ಇವ್ರು ಹೆಚ್ಚಿಗೆ 5,000 ಕೊಟ್ರೆ ಅವ್ರು ಕೊಡ್ತಾರೆ, ನಿಮ್ಗೆ ಯಾಕೆ ಕೊಡ್ತಾರೆ? ನೀವು ನಿರ್ಗತಿಕರ ಇರ್ಲಿ, ಸುಸಜ್ಜಿತರ ಇರ್ಲಿ.